ನಮ್ಮ ಕಟಕೋಳದಾಗ ಇರುವಂತ ಈ ರೀತಿ ಶಿವಲಿಂಗ ನಮ್ಮ ರಾಮದುರ್ಗ ತಾಲೂಕೊಳಗ ನಾ ಕಂಡದ್ದ ಇಲ್ಲೇ ಫಸ್ಟ್ ನೋಡ್ರಿ. ಮತ್ತ ಇದಕ್ಕೊಂದು ವಿಶೇಷತೆ ಐತಿ, ಅದ್ರ ಬಗ್ಗೆ ಹೇಳ್ತೀನಿ ಕೇಳ್ರಿ. ನಮಸ್ಕಾರ ರೀ, ನಾ ನಿಮ್ಮ ಪ್ರಸಾದ್ ಪ್ರಳಯ ಅಂತಕ ನಾ ಬಂದಿನ್ರಿ. ಇವತ್ತ ನಮ್ಮ ಕಟ್ಕೋಳದೊಳಗ ಇರುವಂತಹ ಅತಿ ಪುರಾತನವಾದ ಒಂದು ಚಿಕ್ಕ ಶಿವನ ದೇವಾಲಯಕ್ಕ ಈ ಶಿವಲಿಂಗಕ್ಕ ಒಂದು ವಿಶೇಷತೆ ಐತಿ, ಅದೇನನ್ನು ಹೇಳ್ತೀನಿ ಕೇಳ್ರಿ. ಸಾಮಾನ್ಯವಾಗಿ ನೀವು ನೋಡುವಂತಹ ಶಿವಲಿಂಗಕ್ಕ ಶಿವನ ಎಡಭಾಗದಲ್ಲಿ ಗಂಗೆಯ ಜಡೆಯನ್ನ ಅಥವಾ ಗಂಗಾ ಜಲಪಾನವನ್ನ ಹೊಂದಿರ್ತಾನ್ರಿ. ಆದ್ರೆ ಇಲ್ಲಿರುವಂತಹ ಶಿವಲಿಂಗಕ್ಕ ಯಾವುದೇ ರೀತಿಯ ಗಂಗಾ ಜಲಪಾನನೂ ಇಲ್ಲ, ಗಂಗೆಯ ಜಡೆಯನ್ನು ಹೊಂದಿಲ್ರಿ. ಮತ್ತ ಏಕರೂಪಿಯಾದ ಶಿವಲಿಂಗದ ಮೂರ್ತಿಯನ್ನ ನಾವಿಲ್ಲಿ ಕಾಣಬಹುದ್ರಿ. ಮತ್ತ ಈ ಹಿಂದೆ ಧರ್ಮಸ್ಥಳದಿಂದ ಬಂದ ಹಿರಿಯವರೊಬ್ಬರು ಹೇಳಿದ್ದೇನಪ್ಪಾ ಅಂತಂದ್ರ ಧರ್ಮಸ್ಥಳದಲ್ಲಿ ಇರುವಂತಹ ಶ್ರೀ ಮಂಜುನಾಥ ಸ್ವಾಮಿ ಶಿವಲಿಂಗ ಮತ್ತ ಇಲ್ಲಿರುವಂತಹ ಶಿವಲಿಂಗದ ಮೂರ್ತಿ ಎರಡು ಒಂದೇ ರೀತಿ ಅದಾವಂತ ಹೇಳಿದ್ರಂತ್ರಿ. ಮತ್ತ ಈ ರೀತಿ ಇರುವಂತಹ ಶಿವಲಿಂಗದ ಮೂರ್ತಿ ನೋಡಾಕ ಸಿಗುದು ಬಹಳ ವಿಶೇಷತೆ ಅಂತಂದಿದ್ರಿ. ಮತ್ತ ಇಲ್ಲಿರುವಂತಹ ಈ ಶಿವನ ದೇವಾಲಯಕ್ಕ ಸಾಕಷ್ಟು ಜನ ಭಕ್ತರು ಬರ್ತಾರ್ರಿ. ಮತ್ತ ಕಾರ್ತಿಕ ಮಾಸದೊಳಗ ದೀಪಗಳನ್ನ ಬೆಳಗಿಸುವುದರ ಮೂಲಕ ತಮ್ಮ ಇಷ್ಟಾರ್ಥಗಳನ್ನ ಶಿವನಿಗೆ ಸಲ್ಲಿಸ್ತಾರ್ರಿ. ಮತ್ತ ಈ ದೇವಸ್ಥಾನ ನೋಡಾಕ ಬಹಳ ಹಳೆಯದಾಗಿತ್ರಿ, ಇವಾಗ ಸ್ವಲ್ಪ ಅಭಿವೃದ್ಧಿಯತ್ತ ಸಾಗೈತ್ರಿ. ಮತ್ತ ನೀವು ಏನಾದ್ರೂ ಈ ಕಡೆ ಬಂದಾಗ ಶಿವನಿಗೆ ದೀಪ ಹಚ್ಚಿ ತಮ್ಮ ಇಷ್ಟಾರ್ಥಗಳನ್ನ ಸಲ್ಲಿಸೋದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಶಿವನು ನಿಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಆ ಶಿವನಲ್ಲಿ ಬೇಡ್ತಾ ಈ ವಿಡಿಯೋಕ್ಕೆ ವಿರಾಮ ಹೇಳ್ತೀನ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಫಾಲೋ ಕೊಡೋದ್ ಮಾತ್ರ ಮರಿಬೇಡ್ರಿ.